ವೀಕ್ಷಕರಿಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮುಖಭಂಗವಾಯಿತು. ಕುಮಾರಸ್ವಾಮಿ ಅವರಿಗೆ ದೊಡ್ಡ ಹಿನ್ನಡೆಯಾಯಿತು ಎಂದು ಬಿಂಬಿಸಲಾಗ್ತಾ ಇದೆ. ಈ ಹಿನ್ನೆಲೆ ತೆನೆ ಪಕ್ಷದ ಕಾರ್ಯಕರ್ತರ ವಲಯದಲ್ಲಿ ಒಂದ್ ರೀತಿ ನಿರಾಸೆ ವಿಷಾದವು ಆವರಿಸಿದೆ. ಡಿಕೆ ಶಿವಕುಮಾರ್ ಚಾಣಾಕ್ಷತನದಿಂದ ತಮ್ಮ ಆಪ್ತ ವಿನಯ್ ಕಾರ್ತಿಕ್ ಅತಿ ಹೆಚ್ಚು ಮತ ಪಡೆದು ಗೆಲ್ಲುವಂತೆ ನೋಡಿಕೊಂಡ್ರು. ಚುನಾವಣೆಯಲ್ಲಿ 5 ಸೀಟು ಗೆಲ್ಲಿಸಿಕೊಂಡು ವಿಪಕ್ಷಗಳ 11-12 ಮತಗಳನ್ನ ಸೆಳೆದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು ಎನ್ನುವ ವಿಶ್ಲೇಷಣೆಗಳು ನಡೀತಾ ಇವೆ. ಆದ್ರೆ ಅಸಲಿ ಕಥೆಯೇ ಬೇರೆ ಇದೆ. ಮಾಸ್ಟರ್ ಸ್ಟ್ರೋಕ್ ಹೊಡೆದಿದ್ದು ಡಿಕೆ ಶಿವಕುಮಾರ್ ಅಲ್ಲ, ನಿಜವಾಗಿ ಸಿಕ್ಸರ್ ಬಾರಿಸಿದ್ದು ಅದು ಎಚ್.ಡಿ. ಕುಮಾರಸ್ವಾಮಿ ಅವರು. ಹೌದು, ಕಾಂಗ್ರೆಸ್, ಬಿಜೆಪಿ ಹಾಗೂ ತಮ್ಮ ಪಕ್ಷದಲ್ಲೇ ಇರುವ ಬ್ಲಾಕ್ ಶೀಪ್ಸ್ ಗಳಿಗೆ ಅವರು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಚಾಣಾಕ್ಷತನದಿಂದ ಒಂದೇ ಕಲ್ಲಿಗೆ 3 ಹಕ್ಕಿಗಳನ್ನ ಹೊಡೆದುರುಳಿಸಿದ್ದಾರೆ. ಅದು ಹೇಗೆ ಎಂದು ಪ್ರಶ್ನಿಸ್ತೀರಾ? ವಿಸ್ತೃತವಾಗಿ ವಿವರಿಸ್ತೀನಿ, ಬನ್ನಿ. ವಿಷಯ ಇಷ್ಟೇ, ಮೈತ್ರಿ ಪಕ್ಷಗಳಿಗೆ 3ನೇ ಅಭ್ಯರ್ಥಿ ಹಾಕಿಸಿ ಗೆಲ್ಲಿಸಿಕೊಳ್ಳಲು ಅಸಲಿ ಶಾಸಕರ ಸಂಖ್ಯಾಬಲವೇ ಇರಲಿಲ್ಲ. ಹೀಗಾಗಿ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಯಾವ ಯೋಚನೆಯೂ ಮಾಡದೆ ಬಿಜೆಪಿಗರು ಆರಾಮಾಗಿ ಕುರ್ಚಿಯಲ್ಲಿ ನಿದ್ರೆಗೆ ಜಾರಿದ್ರು. ಅಸಲಿಗೆ ಅಂತ ಚಿಂತನೆಯೇ ಕೇಸರಿ ನಾಯಕರಲ್ಲಿ ಮೂಡಿರಲಿಲ್ಲ. ಮೋದಿ ಹೆಸರು, ಬಿಜೆಪಿ ವರಿಷ್ಠರ ಸ್ಟ್ರಾಟಜಿಯನ್ನೇ ನಂಬಿಕೊಂಡು ತೀರಾ ಕಂಫರ್ಟ್ಗೆ ಬಿದ್ದಿರುವ ಅವರೆಲ್ಲ ನಮಗೆ 3 ಸ್ಥಾನ ಗೆಲ್ಲುವಷ್ಟು ಶಾಸಕರ ಬಲ ಇಲ್ಲ, ಹೀಗಾಗಿ 2 ಸ್ಥಾನಗಳಿಗೆ ಅಭ್ಯರ್ಥಿ ಹಾಕಿ ಹಾಯಕಿರೋಣ ಎಂದು ಸುಮ್ಮನಿದ್ರು. ನಾವು ಏನೇ ಮಾಡಿದ್ರೂ 3ನೇ ಅಭ್ಯರ್ಥಿ ಗೆಲ್ಲೋದಿಲ್ಲ. 3ನೇ ಅಭ್ಯರ್ಥಿ ಗೆಲ್ಲಬೇಕು ಎಂದಾದ್ರೆ ಕಾಂಗ್ರೆಸ್ನವರಿಂದಲೇ ಕ್ರಾಸ್ ವೋಟಿಂಗ್ ಮಾಡಿಸಬೇಕು. ಅದು ಆಗುವ ಹೋಗುವ ಮಾತಲ್ಲ. ಹೀಗಾಗಿ ರಿಸ್ಕ್ ಯಾಕೆ ಅಂತ 2 ಕ್ಯಾಂಡಿಡೇಟ್ ಹಾಕಿ ಸುಮ್ಮನಾಗಲು ನಿರ್ಧರಿಸಿದ್ರು. ಆದ್ರೆ ರಾಜಕೀಯವನ್ನ ಅರೆದು ಕುಡಿದಿರುವ 2 ಸಲ ಶೂನ್ಯದಿಂದ ಸಿಂಹಾಸನ ಏರಿರುವ ನಂಬರ್ ಗೇಮ್ ನಲ್ಲಿ ವೀಕ್ ಇದ್ರು ಪಾಲಿಟಿಕ್ಸ್ ಗೇಮ್ ನಲ್ಲಿ ಸ್ಟ್ರಾಂಗ್ ಆಗಿರುವ ಕುಮಾರಸ್ವಾಮಿ ಸುಮ್ಮನೆ ಬಿಡಬೇಕಲ್ಲ. 3ನೇ ಕ್ಯಾಂಡಿಡೇಟ್ ಹಾಕೋಣ ಅಂತ ಅವರು ಬಿಜೆಪಿಯವರನ್ನ ಹುರಿದುಂಬಿಸಿದ್ರು. ಎಚ್.ಡಿ.ಕೆ ತಂತ್ರ ಅರಿಯದ ವಿಜೇಂದ್ರ ಆಯ್ತು ನೀವೇ ಅಭ್ಯರ್ಥಿ ಹಾಕಿ ಅಂತ ಹೇಳೇ ಬಿಟ್ರು. ವರಿಷ್ಠರಿಗೂ ಈ ಬಗ್ಗೆ ವಿಜೇಂದ್ರ ಅವರಿಂದಲೇ ಮೆಸೇಜ್ ಪಾಸ್ ಆಗುವಂತೆ ಕುಮಾರಸ್ವಾಮಿ ಅವರು ನೋಡ್ಕೊಂಡ್ರು. ನಾವು ಉಳಿಕೆ ಮತ ಹಾಕಿದ್ರು ಜೆಡಿಎಸ್ ಗೆಲ್ಲೋದಿಲ್ಲ, ನಮ್ಮ 2 ಅಭ್ಯರ್ಥಿಗಳನ್ನ ಸುರಕ್ಷಿತವಾಗಿ ಗೆಲ್ಲಿಸ್ಕೊಂಡ್ರಾಯ್ತು. ಜೆಡಿಎಸ್ ಸೋತ್ರೆ ನಮ್ಗೇನು ನಷ್ಟ ಎಂಬ ಧೋರಣೆಯಲ್ಲಿ ಬಿಜೆಪಿಗರು ಹೆಚ್ಚು ತಲೆಬಿಸಿ ಮಾಡ್ಕೊಳ್ಳಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರ ಲೆಕ್ಕಾಚಾರವೇ ಬೇರೆ ಇತ್ತು. 3ನೇ ಅಭ್ಯರ್ಥಿಯನ್ನ ಹಾಕಿದ ತಕ್ಷಣ ಬಿಜೆಪಿ ನಮ್ಮ ಜೊತೆ ಸಮನ್ವಯ ಸಾಧಿಸಬೇಕಾಗ್ತದೆ, ತಮ್ಮ ಅಷ್ಟು ಹೆಚ್ಚುವರಿ ಮತವನ್ನ ಜೆಡಿಎಸ್ಗೆ ಹಾಕಿಸ್ಬೇಕಾಗ್ತದೆ. ಅದಕ್ಕಾಗಿ ಒಂದೇ ಒಂದು ಮತವು ಕ್ರಾಸ್ ವೋಟ್ ಆಗದ ಹಾಗೆ ಪಕ್ಷದೊಳಗೆ ಶಾಸಕರನ್ನ ಬಿಗಿ ಮಾಡ್ಕೊಳ್ಬೇಕಾಗ್ತದೆ. ಈ ಕೆಲಸ ಬಿಜೆಪಿಯವರ ಕೈಯಲ್ಲಿ ಹೇಗೂ ಆಗಲ್ಲ. ರಾಜ್ಯ ಬಿಜೆಪಿ ನಾಯಕರು ಸ್ವತಂತ್ರವಾಗಿ ರಣತಂತ್ರ ಮಾಡಿ ಶಾಸಕರ ಒಗ್ಗಟ್ಟು ಸಾಧಿಸುವಷ್ಟು ಸಶಕ್ತರಾಗಿಯೂ ಇಲ್ಲ. ಹೈಕಮಾಂಡ್ ನಾಯಕರೇ ಹೇಳಿದ್ರು ಉಳಿಕೆ ಮತ ನಮಗೆ ಹಾಕಿಸುವಷ್ಟು ಹಿಡಿತ ಇವರಿಗೆ ಶಾಸಕರ ಮೇಲೆ ಇಲ್ಲ. ಹೀಗಾಗಿ ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಹಾಕಿಸಿ ಬಿಜೆಪಿ ನಾಯಕರ ಬಂಡವಾಳವನ್ನ ಹೈಕಮಾಂಡ್ ಎದುರು ಬಯಲು ಮಾಡಲು ಇದೇ ಸುಸಮಯ ಎಂದು ಎಚ್.ಡಿ.ಕೆ ತಂತ್ರ ಮಾಡಿದ್ರು. ರಾಜ್ಯ ಬಿಜೆಪಿ ನಾಯಕರ ಮೇಲೆ ನಮಗೆ ನಂಬಿಕೆ ಇಲ್ಲ, ಇವರನ್ನ ಕಟ್ಕೊಂಡು ಮುಂಬರುವ ಮಹಾಯುದ್ಧಕ್ಕೆ ಮೈತ್ರಿಕೂಟ ಸಜ್ಜು ಮಾಡುವುದು ಕೂಡ ಸಾಧ್ಯವಿಲ್ಲ ಎಂಬುದನ್ನ ವರಿಷ್ಠರಿಗೆ ಮನತಟ್ಟು ಮಾಡಲು ಇದು ಅತ್ಯುತ್ತಮವಾದ ಅವಕಾಶ ಎಂದು ಭಾವಿಸಿ ಅಖಾಡಕ್ಕಿಳಿದ್ರು. ಎಚ್.ಡಿ.ಕೆ ಅಂದುಕೊಂಡಂತೆಯೇ ಎಲ್ಲವೂ ಕೂಡ ಆಯಿತು. ಅಡ್ಡ ಮತದಾನದ ಮೂಲಕ ಬಿಜೆಪಿಯವರ ಶಕ್ತಿ ಏನು ಎಂಬುದರ ಬಗ್ಗೆ ಅರ್ಹತಾ ಪತ್ರ ಸಿಕ್ಕಿತು. ಬಿಜೆಪಿ ರಾಜ್ಯ ನಾಯಕರು ಕುಮಾರಣ್ಣ ಇಟ್ಟ ಪರೀಕ್ಷೆಯಲ್ಲಿ ಮಕಾಡೆ ಮಲಗಿದ್ರು. ಈಗ ರಾಜ್ಯ ನಾಯಕರ ಅರ್ಹತೆ, ಯೋಗ್ಯತೆ ಏನು, ಇವರನ್ನ ಏನ್ ಮಾಡಬೇಕು ಎಂಬುದನ್ನ ಬಿಜೆಪಿ ವರಿಷ್ಠರೇ ತೀರ್ಮಾನಿಸಬೇಕಾದಂತಹ ಸ್ಥಿತಿ ಬಂದಿದೆ. ರಾಜ್ಯ ನಾಯಕರಿಗೆ ಪರಿಷತ್ ಪರೀಕ್ಷೆಯನ್ನ ಇಟ್ಟು ಅವರ ಅರ್ಹತೆ ಕನ್ನಡಿ ಹಿಡಿದು ಹೈಕಮಾಂಡ್ ನಾಯಕರಿಗೆ ತೋರಿಸಿದ ಕುಮಾರಸ್ವಾಮಿ ಯಶಸ್ವಿಯಾಗಿ 1 ಹಕ್ಕಿಯನ್ನ ಹೊಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ರಾಜಕೀಯ ಅನೈತಿಕತೆಗೆ ಸದಾ ಬೆಂಬಲ ನೀಡುತ್ತೆ. ಅದರಲ್ಲೂ ಈಗ ಮುಖ್ಯಮಂತ್ರಿ ಆಗಿರುವ ಡಿಕೆ ಶಿವಕುಮಾರ್ ಜೆಡಿಎಸ್ ಮುಗಿಸಲು ತಮ್ಮ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ತಮ್ಮ ಕುಟುಂಬವನ್ನ ರಾಜಕೀಯವಾಗಿ ಮುಗಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಅವರು ಈಗಲೂ ಅದನ್ನೇ ಮಾಡಿ ನಮ್ಮ ಪಕ್ಷದ ಶಾಸಕರನ್ನ ಸೆಳೆದಿದ್ದಾರೆ ಎನ್ನುವ ಮೆಸೇಜು ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯಕ್ಕೆ ತಲುಪುವಂತೆ ಮಾಡುವ ಮೂಲಕ 2ನೇ ಹಕ್ಕಿಯನ್ನು ಹೊಡೆದಿದ್ದಾರೆ. ಜೆಡಿಎಸ್ ಬಗ್ಗೆ ಸಿಂಪತಿ ಮೂಡುವಂತೆ ನೋಡಿಕೊಂಡಿದ್ದಾರೆ. ಅದೇ ಕಾಲಕ್ಕೆ ತಮ್ಮ ಪಕ್ಷದ ಶಾಸಕರ ಗುಂಪಿನಲ್ಲಿದ್ದಂತಹ ಬ್ಲಾಕ್ ಶೀಪ್ಸ್ ಗಳನ್ನ ಹೊರಗಿಳಿಯುವ ಮೂಲಕ 3ನೇ ಹಕ್ಕಿಯನ್ನು ಹೊಡೆದಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಗೆ ಕುಮಾರಸ್ವಾಮಿ ಅವರು ತಮ್ಮ ಅಭ್ಯರ್ಥಿ ಹಾಕಿಸದೆ ಇದ್ದಿದ್ರೆ ಇದ್ಯಾವುದು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಈಗ ನೋಡಿ,
ಕುಮಾರಸ್ವಾಮಿ ಇಲ್ಲದ ಕಡೆ ಗೆಲ್ಲಲು ಅಭ್ಯರ್ಥಿ ಹೂಡಿ ಬಿಜೆಪಿಯಲ್ಲಿ ಕಲ್ಲೋಲ ಎಬ್ಬಿಸಿದ್ದಾರೆ. ತಮ್ಮ ಪಕ್ಷದಲ್ಲಿರುವ ಮೀರ್ ಸಾದಿಕ್ಗಳನ್ನ ಪತ್ತೆ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬುಲ್ಡೋಸ್ ರಾಜಕೀಯ ಸಂಸ್ಕೃತಿಯ ಬಗ್ಗೆ ಪ್ರಜ್ಞಾವಂತ ಮತದಾರರ ವಲಯದಲ್ಲಿ ಆಕ್ರೋಶ ಉಂಟಾಗುವಂತೆ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ತೋಡಿದ ಕೆಡ್ಡಾಗೆ ಬಿಜೆಪಿಯವರು ಡಿಕೆ ಸಾಹೇಬ್ರು ಇಬ್ಬರು ಕೂಡ ಬಿದ್ದಿದ್ದಾರೆ. ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರ ಬಗ್ಗೆ ವಿಶ್ವಾಸ ಇಡದಂತೆ ಇವರು ಮಾಡಿದ್ದಾರೆ. ಕುಮಾರಸ್ವಾಮಿ ಆಡಿದ ಇದೇ ಅಲ್ವೇ ಅಸಲಿ ಚದುರಂಗದಾಟ ಎನ್ನುವ ಉದ್ಗಾರ ರಾಜಕೀಯ ವಿಶ್ಲೇಷಕರ ವಲಯದಲ್ಲಿ ಏಳುವಂತೆ ಮಾಡಿದ್ದಾರೆ. ಇದು ಇವತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.